ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಸಂತ ತುಕಾರಾಮರ ಬಗೆಗಿನ ಕಥೆ. ಈ ಕಥೆಯನ್ನು ಆನಂದಿಸುತ್ತೀರಿ ಎಂದು ಭಾವಿಸುತ್ತೇನೆ. ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ. ಸಂತ ತುಕಾರಾಮರು ವಿಠಲನ ಪರಮ ಭಕ್ತರು, ಉತ್ತಮ ವಿದ್ವಾಂಸರು, ದೇವರು, ಜನರು ಹಾಗೂ ಭಕ್ತಿ ಸೇವೆಯ ಬಗ್ಗೆ ಚೆನ್ನಾಗಿ ತಿಳಿದವರಾಗಿದ್ದರು. ಒಮ್ಮೆ ತುಕಾರಾಮರು ಬೀದಿಯಲ್ಲಿ ಹೋಗುತ್ತಿರುವಾಗ ಸಾಲೋಮಾಲೋ ಎಂಬ ಹರಿಕೀರ್ತನಾಕಾರ ಅವರನ್ನು ನೋಡಿ, ಏನು ತುಕಾರಾಮರೇ, ಮನೆ ಹಾಳು ಮಾಡಿದಿರಿ, ಕೂಳುಗೇಡಿಯಾದಿರಿ, ಹೆಂಡಿರ ಮಕ್ಕಳ ಕೈಯಲ್ಲಿ ಬೋಕಿ ಕೊಟ್ಟಿರಿ, ಈಗ ಸಂತನ ಸೋಗು ಹಾಕಿಕೊಂಡು ಎಲ್ಲಿಗೆ ಹೊರಟಿರುವಿರಿ ಎಂದು ಕರುಳಿಗೆ ಮುಳ್ಳು ಚುಚ್ಚುವಂತೆ ಕೇಳಿದ. ಈ ಮಾತು ಕೇಳಿ ತುಕಾರಾಮರು ಮನಸ್ಸಿಗೆ ಹಚ್ಚಿಕೊಳ್ಳದೆ, ಎಲ್ಲಿಗೂ ಇಲ್ಲ, ಕೆಲಸ ಹುಡುಕುತ್ತಿದ್ದೇನೆ ಎಂದರು. ನಿಮ್ಮ ತುಂಬಿದ ಮನೆ ಹಾಳು ಮಾಡಿದಿರಿ, ಮಕ್ಕಳು ವಿಲಿ ಒದ್ದಾಡಿದರೂ ನೋಡದಂತಾದಿರಿ, ಕಂಡವರ ಕೈಕಾಲು ಹಿಡಿದು ಸಾಲ ತಂದು ಸಂಸಾರ ಸಾಗಿಸುವ ಜೀಜಾಬಾಯಿಯನ್ನು ಕಡೆಗಣಿಸಿದಿರಿ, ನಿಮ್ಮ ಸಂಸಾರವೇ ನಿಮಗೆ ಗೊತ್ತಿಲ್ಲ, ನಿಮ್ಮಂಥವರಿಗೆ ಯಾರು ಕೆಲಸ ಹಚ್ಚಬೇಕು, ಭಿಕ್ಷೆ ಬೇಡಿರಿ, ಭಿಕ್ಷೆಯೊಂದೇ ತಕ್ಕ ಉದ್ಯೋಗ ಎಂದು ಹೀಯಾಳಿಸಿದ. ಭಿಕ್ಷೆ ಎಂಬ ಶಬ್ದ ಬಿದ್ದೊಡನೆ ತುಕಾರಾಮರಿಗೆ ಎಂದೂ ಇಲ್ಲದ ಸಿಟ್ಟು ಬಂತು. ಥಟ್ಟನೆ ಕಣ್ಣು ಹನಿಗೂಡಿದವು. ಪಾಂಡುರಂಗ, ಪಾಂಡುರಂಗ ಎಂದು ಕಿವಿ ಮುಚ್ಚಿಕೊಂಡರು. ಜ್ಞಾನೋಬ ಎಂಬಾತನು ಈ ಮಾತು ಕೇಳಿ, ಬನ್ನಿರಿ ತುಕಾರಾಮರೇ, ಎಲ್ಲರನ್ನೂ ಜೋಪಾನ ಮಾಡುವ ದೇವರು ದೊಡ್ಡವನಿದ್ದಾನೆ. ನಾಳೆ ನಾನು ಆಳಂದ ಗ್ರಾಮಕ್ಕೆ ಹೋಗುತ್ತೇನೆ, ನಾನು ಬರುವವರೆಗೆ ನನ್ನ ಹೊಲ ಕಾಯಿರಿ ಎಂದು ತುಕಾರಾಮರಿಗೆ ಹೇಳಿ ಅವರನ್ನು ಕರೆದುಕೊಂಡು ಹೋಗಿ ಹೊಲ ತೋರಿಸಿದನು. ಮರುದಿನ ಸಂತ ತುಕಾರಾಮರು ಜ್ಞಾನೋಬಾನ ಹೊಲ ಕಾಯಲು ಬಂದರು. ಹೊಲದ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ನೋಡಿದರು. ಹೊಲದ ತುಂಬಾ ಬೆಳೆ ಬೆಳೆದು ನಿಂತಿತ್ತು. ಎತ್ತ ನೋಡಿದರತ್ತ ಹಚ್ಚ ಹಸಿರು, ತೆನೆ ಸುಂಕ ಕಟ್ಟಿ ಕಾಳು ತುಂಬುವುದರಲ್ಲಿತ್ತು. ಇದನ್ನು ನೋಡಿ ತುಕಾರಾಮರು, ಎಲ್ಲವೂ ಪಾಂಡುರಂಗನ ಕೃಪೆ, ಒಂದು ಬೀಜಕ್ಕೆ ಎಷ್ಟೊಂದು ಧಾನ್ಯ ಬೆಳೆದಿದೆ, ಎಲ್ಲದರಲ್ಲಿಯೂ ಪಾಂಡುರಂಗನೇ ತುಂಬಿದ್ದಾನೆ, ಎಲ್ಲವೂ ಅವನ ಅಗಾಧವಾದ ಲೀಲೆ ಎನ್ನುತ್ತಾ ಧ್ಯಾನ ಮಗ್ನರಾದರು. ಪಾಂಡುರಂಗನ ಧ್ಯಾನದಲ್ಲಿ ತಲ್ಲೀನರಾಗಿ ಹೋದ ಸಂತ ತುಕಾರಾಮರನ್ನು ಸಾಲೋಮಾಲೋ ನೋಡಿದನು. ಇವರಿಗೆ ತೊಂದರೆ ಕೊಡಲು ಇದೇ ಸರಿಯಾದ ಸಮಯವೆಂದು ತಿಳಿದು ಊರಲ್ಲಿ ಅಡ್ಡಾಡುವ ದನಗಳನ್ನು ಹೊಲದಲ್ಲಿ ಹೋಗಿಸಿ ತಾನು ಅಲ್ಲಿಂದ ಪಾರಾದನು. ಭಗವಂತನ ಧ್ಯಾನದಲ್ಲಿದ್ದ ಸಂತ ತುಕಾರಾಮರಿಗೆ ಎಚ್ಚರವೇ ಇಲ್ಲ. ಹೊಲ ಸಂಪೂರ್ಣ ಹಾಳಾಗಿ ಹೋಯಿತು. ಊರಿಗೆ ಹೋಗಿದ್ದ ಜ್ಞಾನೋಬ ಬಂದನು. ತನ್ನ ಹೊಲ ಹಾಳಾದ ಸುದ್ದಿ ಕೇಳಿ ಕಂಗಾಲಾದನು. ತುಕಾರಾಮರ ಮೇಲೆ ಭಯಂಕರ ಸಿಟ್ಟು ಬಂತು. ಅದೇ ಹೊತ್ತಿನಲ್ಲಿ ಸಾಲೋಮಾಲೋ ಬಂದು, ಏನು ಜ್ಞಾನೋಬ ಹೊಲದ ಕಡೆಗೆ ಹೋಗಿದ್ದೀಯಾ ಎಂದು ಕೇಳಿದಾಗ ಜ್ಞಾನೋಬ ಚಿಂತೆಯಿಂದ ತಲೆ ಕೆಳಗೆ ಹಾಕಿ ಸುಮ್ಮನೆ ಕುಳಿತಿದ್ದ. ಮತ್ತೆ ಸಾಲೋಮಾಲೋ, ಮೊದಲೇ ನಾನು ಹೇಳಿದ್ದೆ, ಅಂತಹ ದರಿದ್ರರಿಗೆ ಹೊಲ ಕಾಯಲು ಹಚ್ಚಬೇಡವೆಂದು, ಈಗ ಅದರ ಪ್ರತಿಫಲ ಉಣ್ಣು. ಅಷ್ಟೇ ಅಲ್ಲ, ನನ್ನ ಪಾಲಿಗೆ ಬರಬೇಕಾದ ಒಂದು ಕಾಳು ಧಾನ್ಯವನ್ನು ನಾನು ಬಿಡುವವನಲ್ಲ, ಇನ್ನು ನೀನು ಎಲ್ಲಿಂದ ತಂದು ಕೊಡುತ್ತಿ ನೋಡೋಣ ಎಂದು ನಾನಾ ರೀತಿ ಅಂಜಿಕೆ ಹಾಕಿ ಮಾತನಾಡಿದ. ಸಾಲೋಮಾಲೋ ತುಕಾರಾಮರನ್ನು ಬೈದು ಅವರನ್ನು ಗೋಡರ ಹತ್ತಿರ ತೀರ್ಮಾನಕ್ಕೆ ಕರೆದೊಯ್ದ. ಜ್ಞಾನೋಬಾನ ಹೊಲ ಹಾಳು ಮಾಡಿದ ತಪ್ಪಿಗೆ ತುಕಾರಾಮರ ಮನೆಯನ್ನು ಜ್ಞಾನೋಬಾನಿಗೆ ಬರೆದುಕೊಡಬೇಕೆಂದು ಗೊತ್ತು ಮಾಡಿದರು. ಅದರಂತೆ ಕಾಗದ ಪತ್ರಗಳು ಆದವು. ಹೊಲದಲ್ಲಿ ಇದ್ದ ಬಿದ್ದ ದಂಟನ್ನು ಜೋಡಿಸಿ ತೆನೆಗಳನ್ನು ಕೂಡಿಸಿ ಜೋಪಾನ ಮಾಡುತ್ತಾ ಕಣ್ಣೀರು ಹಾಕತೊಡಗಿದ ಜ್ಞಾನೋಬಾನಿಗೆ ಎಲ್ಲವೂ ಪಾಂಡುರಂಗನ ಲೀಲೆ, ಅವನೇ ನಮ್ಮೆಲ್ಲರನ್ನೂ ರಕ್ಷಿಸುವನು ಎಂದು ತನ್ನ ತಾನೇ ಸಾವರಿಸಿಕೊಳ್ಳುತ್ತಿದ್ದ. ಹೀಗೆ ಧೈರ್ಯ ಅಧೈರ್ಯಗಳ ಮಧ್ಯದಲ್ಲಿ ಹೊಲದಲ್ಲಿಯ ಜೋಳ ಕೊಯ್ದು ಸೂಡು ಕಟ್ಟಿದ. ಕಣ ಮಾಡಿ ತೆನೆ ಮುರಿದ. ಪಾಂಡುರಂಗನನ್ನು ನೆನೆಯುತ್ತಾ ರಾಶಿ ಮಾಡಿದ. 20 ಖಂಡಿ ರಾಶಿಯಾಯಿತು. ಜ್ಞಾನೋಬ ಸಂತೋಷಕ್ಕೆ ಮೇರೆಯೇ ಇಲ್ಲದಂತಾಯಿತು. ಸಾಲೋಮಾಲೋ ಪಾಲನ್ನು ತೆಗೆದು ತನ್ನ ಪಾಲನ್ನು ಇಟ್ಟುಕೊಂಡು ಉಳಿದ ಜೋಳದ ರಾಶಿಯನ್ನು ಬಂಡಿಯ ಮೇಲೇರಿಸಿ ತುಕಾರಾಮರ ಮನೆಗೆ ಸಾಗಿಸಿದ. ತುಕಾರಾಮರ ಪಾದಕ್ಕೆ ನಮಸ್ಕರಿಸಿ, ತಮ್ಮ ಮಹಿಮೆಯು ಅಸಾಧ್ಯವಾದುದು, ತಮ್ಮ ಉಪಕಾರ ಗುಣವನ್ನು ಅರಿಯದ ತಿಳಿಗೇಡಿಯಾದ ನಾನು ಮನೆ ಬರೆಯಿಸಿಕೊಂಡು ಮನನೋಯಿಸಿದೆ, ನನ್ನ ಅಪರಾಧವನ್ನು ಕ್ಷಮಿಸಿರಿ, ನನ್ನ ಲೆಕ್ಕಕ್ಕೆ ಮೀರಿ ಬೆಳೆದ ಈ ಜೋಳದ ರಾಶಿ ತಮಗೆ ಸಲ್ಲತಕ್ಕದ್ದು ಎಂದು ವಿನಯದಿಂದ ಪ್ರಾರ್ಥಿಸಿದ. ತೊಂದರೆ ಮಾಡಿದವರನ್ನು ಕ್ಷಮಿಸುವ ಗುಣವೇ ನಿಜವಾದ ಮಾನವೀಯತೆ. ದ್ವೇಷಕ್ಕೆ ಪ್ರೀತಿ ಮತ್ತು ಸಹನೆಯ ಮೂಲಕ ಪ್ರತಿಯಾಗಿ ಕೊಡುವುದು ನಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ. ಈ ಕಥೆಯನ್ನು ನಾವು ಜೀವನದಲ್ಲಿ ಭಕ್ತಿಯ ಪ್ರಾಮುಖ್ಯತೆ, ತಾಳ್ಮೆ ಮತ್ತು ತೊಂದರೆಗಳನ್ನು ಹೇಗೆ ಧೈರ್ಯದಿಂದ ನಿಭಾಯಿಸಬೇಕು ಎಂಬುದನ್ನು ತೋರಿಸಿಕೊಡುತ್ತದೆ. ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ. ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ. ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ.
ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ.